ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಥರ್ಮೋಹರ್ ಫೇಶಿಯಲ್ ವಿತ್ ಬ್ಲೀಚ್ ವಿತ್ ಥರ್ಮೋಹರ್ ಫೇಶಿಯಲ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಕ್ಲೆನ್ಸ್ನ ಮಾಡಿದ ಮೇಲೆ ನಾನು ಬ್ಲೀಚ್ ಕ್ರೀಮನ್ನು ತೊಗೊಂಡೆ. ಅದನ್ನು ಅವ್ರ ಸ್ಕಿನ್ನನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಆ್ಯಕ್ಟಿವೇಟರ್ ಪೌಡ್ರನ್ನ ಹಾಕಬೇಕು. ಸೊ ಸೆನ್ಸಿಟಿವ್ ಇದ್ದರೆ ತುಂಬ ಕಡಿಮೆ ಹಾಕಬೇಕು ಆ್ಯಕ್ಟಿವೇಟರ್ನ. ಸೊ ಕ್ರೀಮ್ ಮತ್ತು ಆ್ಯಕ್ಟಿವೇಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಹಾಕಿ ಫೇಸಿಗೆ ನಂತರ ಸ್ಟೀಮ್ ಕೊಡ್ತಾಯಿದ್ದೀನಿ. 15 ನಿಮಿಷ ಆದಮೇಲೆ ಸ್ಟೀಮ್ ಕೊಡಬೇಕು. ಸ್ಟೀಮ್ ಕೊಟ್ಟಮೇಲೆ ಸ್ಕಿನ್ನನ್ನು ವೈಪ್ ಮಾಡಿ, ಫಸ್ಟು ಸ್ಕಿನ್ನನ್ನು ನೀಟಾಗಿ ವೈಪ್ ಮಾಡ್ಕೋಬೇಕು. ವೈಪ್ ಮಾಡಿ ಆದಮೇಲೆ ಟಿಶ್ಯೂದಿಂದ ನಾವೇನು ಮಾಡ್ತಾಯಿದ್ದೀನಿ, ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ಸ್ನ ತೆಗಿತಾಯಿದ್ದೀನಿ. ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸು ಕೆಲವೊಂದು ಜನರಿಗೆ ಜಾಸ್ತಿ ಇರುತ್ತೆ, ಇನ್ನು ಕೆಲವೊಂದು ಜನರಿಗೆ ಕಡಿಮೆ ಇರುತ್ತೆ. ಅದಾದಮೇಲೆ ನಾನಿವಾಗ ಫೇಶಿಯಲ್ ಮಸಾಜ್ ಕ್ರೀಮ್ದಿಂದ 15 ಮಿನಿಟ್ಸ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜನ್ನು ನಾವು ಪ್ರತಿಯೊಂದು ಸ್ಟೆಪ್ಸ್ ಮಾಡಿದ ಮೇಲೆ ಗಾಜ್ ಅಂತ ಬರುತ್ತೆ. ಆ ಗಾಜನ್ನು ನಾವು ಸ್ಕಿನ್ ಮೇಲೆ ಈ ಥರ ಟಿಶ್ಯೂ ಪೇಪರ್ನ ವೆಟ್ ಮಾಡಿಕೊಂಡು ಹಾಕಬೇಕು. ನಂತರ ಥರ್ಮೋಹರ್ ಪೌಡ್ರನ್ನ ತೆಗೆದುಕೊಂಡು ಈ ಥರ್ಮೋಹರ್ ಪೌಡ್ರನ್ನ ರೋಸ್ ವಾಟರ್ ಅಥವಾ ವಾಟರ್ದಲ್ಲಿ ಮಿಕ್ಸ್ ಮಾಡಿ ಸ್ಕಿನ್ ಮೇಲೆ ಥಿಕ್ಕಾಗಿ, ಅಂದರೆ ಮಂದವಾಗಿ ದಪ್ಪಾಗಿ ಅದನ್ನು ನಾವು ಆ ಮಾಸ್ಕನ್ನು ಫೇಸ್ ಮೇಲೆ ನಾವು ಏನು ಗಾಜ್ ಹಾಕಿರ್ತೀವಿ ಅದ್ರ ಮೇಲೆ ಹಾಕಿ ಐಪ್ಯಾಡ್ ಇಡಬೇಕು. ನಂತರ 30 ಮಿನಿಟ್ಸ್ ಆದಮೇಲೆ ಈ ಥರ ಪ್ಯಾಕನ್ನು ಗಾಜನ್ನು ರಿಮೂವ್ ಮಾಡಿ ನಾವು ಅವರಿಗೆ ಟೋನರ್ ಮತ್ತು ಮಾಯ್ಶ್ಚರೈಸರ್ದಿಂದ ಹಾಕಿ ಸ್ಕಿನ್ನನ್ನು ಕ್ಲೀನ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಯಾವ ಥರ ಟೋನರ್ ಹಾಕ್ತಾಯಿದ್ದೀನಿ. ಟೋನರ್ ಹಾಕಿ ನಂತರ ನಾನೇನು ಮಾಡ್ತೀನಿ, ಇದನ್ನು ಕ್ಲೀನ್ ಮಾಡಿಕೊಂಡು ಮಾಯ್ಶ್ಚರೈಸರ್ನ ಈ ಥರ ನೆಕ್ಸ್ಟ್ ಥರ್ಮೋಹರ್ ಫೇಶಿಯಲ್ ಮಾಡಿಸ್ಕೊಂಡೆ. ಅದು ಮಾಡಿಸ್ಕೊಳ್ಳುವಾಗ ಮಸಾಜ್ ಕೊಡ್ತಾ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಮತ್ತು ಅದಾದಮೇಲೆ ಪ್ಯಾಕ್ ಹಾಕಿದ್ಮೇಲೆ ಸ್ವಲ್ಪ ನನಗೆ ಹಾಟ್ ಫೀಲ್ ಆಯ್ತಾಯಿತ್ತು. ಅದಾದಮೇಲೆ ಸ್ಕಿನ್ನೆಲ್ಲ ಟೈಟ್ ಬಿಗಿತಾ ಇತ್ತು ಸ್ವಲ್ಪ. ಅದಾದಮೇಲೆ ನನ್ನ ಮುಖ ಶೈನ್ ಮತ್ತು ಗ್ಲೋ ಆಗಿ ಚೆನ್ನಾಗಿ ಕಾಣಿಸ್ತು.